ದರ್ಶನ್ ಅವ್ರ ಪರಿಸ್ಥಿತಿ ನೋಡಿದಾಗ ಹೀಗಾಗೋಯ್ತು, ಅಲ್ಲೇ ಶಿವಣ್ಣ ಅವ್ರ ಪರಿಸ್ಥಿತಿ ನೋಡಿದಾಗ ಏನೇನಾಗೋಗುತ್ತೆ ಈ ಭೂಮಿ ಮೇಲೆ. ಅದರಲ್ಲಿ ನಮ್ಮ ಕನ್ನಡದ ಕಲಾವಿದರಿಗೆ ಯಾಕೆ ಈ ಥರ ಒಂದು ನೋವಿನ ಪರಿಸ್ಥಿತಿ ಬಂದು ಸಿಗಾಕೊಂಡ್ಬಿಡತ್ತೆ ಅಂತಲೇ ತುಂಬಾ ಬೇಜಾರಾಗತ್ತೆ ಸರಿ ನೆನೆಸ್ಕೊಂಡಾಗ, ಕಷ್ಟಗಳಾಗತ್ತೆ. ಅಪ್ಪಾಜಿ, ಈಗ ನೀವು ಈಗ ತಾನೇ ಹೇಳ್ತಾ ಇದ್ರಿ ದರ್ಶನ್ ಅವ್ರ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಶಿವಣ್ಣ ಅವರ ಅನಾರೋಗ್ಯ ಇನ್ನೊಂದ್ ಕಡೆ, ಎಲ್ಲೋ ಒಂದ್ ಕಡೆ ಬೆಂಬಿಡದೆ ದುಷ್ಟಶಕ್ತಿಗಳ ಕಾಟ ಕನ್ನಡ ಚಿತ್ರರಂಗಕ್ಕೆ ಬೀಳ್ತಿದ್ಯಾ ಅಂತ. ಒಂದ್ ಕಡೆ ಬೆಳವಣಿಗೆ ಆಗ್ತಾ ಇದೆ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಗಳ ಸೌಂಡ್ ಮಾಡ್ತಿದೆ, ಅದ್ರ ಜೊತೆ ಕಲಾವಿದರು. ಇಂಡಿಯಾ ಏನ್ ಪ್ಯಾನ್ ಇಂಡಿಯಾ, 4 ಮಾಂಸ ಇದ್ರ ಮಧ್ಯೆ ಇರ್ತಕ್ಕಂಥ ಇದನ್ನ ಸುತ್ಕೊಂಡ್ರೆ ಈ ಜೀವಕ್ಕೇನೆ ಗ್ಯಾರಂಟಿ ಇಲ್ವಲ್ಲ ರೀ. ಏನ್ರಿ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಏನ್ರಿ ಬಾಯ್ ಬಡ್ಕೊಬೇಕು ನಾವು? ಯಾವುದೇ ಅವಶ್ಯಕತೆ ಇಲ್ಲ ರೀ. ನಮ್ಮ ನಾಡೊಳಗೆ ನಮ್ಮ ತಂದೆ ತಾಯಿಂದ್ರ ಆಶೀರ್ವಾದದಲ್ಲಿ ನಮ್ದು ಈ ಜನಗಳ ಮಧ್ಯೆ ನಾವು ಏನು ಇದ್ಕೊಂಡು ಬಂದ್ವಿ ಅದನ್ನ ಕೇಳ್ತಾ ಇದೀನಿ. ಏನು ಇಟ್ಕೊಂಡ್ ಬಂದ್ವಿ ಇಂಡಸ್ಟ್ರಿಗೆ? ನಾನು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ, ನಾನು ಮಾತಾಡ್ತಾ ಇದ್ದೀನಿ ಅಂತ. ನನ್ನ ತಾಯಿಯವರು ಒಂದೊತ್ತು ಊಟಕ್ಕಿದ್ರೆ ಸಾಕು ಅಂತ ಬಂದರು. ಭಗವಂತ 3 ಹೊತ್ತು ಕೊಟ್ಟ. ಬಾಳಕ್ಕೊಂದು ಮನೆ ಇದ್ರೆ ಸಾಕು ಅಂತ 3-4 ಮನೆ ಕೊಟ್ಟ. ಅಯ್ಯೋ ನಾನು ಭತ್ತ ಗಿತ್ತ ಬೆಳ್ಕೋಬೇಕು ಅಂತಂದ್ರೆ 17 ಎಕರೆ ತಮಿಳ್ನಾಡಿನ ಜಮೀನು ಕೊಟ್ಟ, ಎಲ್ಲ ಕಡೆ ಕೊಟ್ಟ. ಆದ್ರೆ ಈ ಪ್ರಾಣನ ಕೂಡಿಕೊಳ್ಳೋಕೆ ಯಾವ್ದೋ ಬೀರೆ ಕೊಡೋ ಇಲ್ಲಲ್ಲಪ್ಪ, ಲಾಕರು ಇಲ್ಲ, ಬ್ಯಾಂಕ್ ಅಕೌಂಟು ಇಲ್ಲ, ಪ್ರಾಣ ಕೂಡಿ ಏನಪ್ಪ ಮಾಡೋದು? ಹೋಗಿರೋ ಪ್ರಾಣ ವಾಪಸ್ ಕೊಡು ಅಂತ ಹೋಗಿ ಕೇಳೋಕ್ಕಾಗಲ್ಲ ಕಣೆಯ. ಅದೆಲ್ಲ ನೆನೆಸ್ಕೊಂಡಾಗ ಯಾವ ಮಟ್ಟಕ್ಕೆ ಎಷ್ಟಕ್ಕೆ ಬೇಕು, ಏನು ಬೇಕು? ನಮ್ಮ ನಾಡು, ನಮ್ಮ ಜನ ಅವ್ರು ಕೊಟ್ಟಷ್ಟು ಕೊಡಲಿ ನಮಗೆ. ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಒಂದು ಏನು ಹೇಳ್ತೀವಿ ಕನ್ನಡದಲ್ಲಿ ಅದಕ್ಕೆ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ. ಥಿಯೇಟ್ರ್ಗಳು ಬೇಕು ರೀ ನಮಗೆ, ಥಿಯೇಟ್ರ್ಗಳು ಬೇಕು. ನೀವು ನೋಡ್ರಿ ಕ್ಯೂಬು UFO ನಾನು ಬೈತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಇವತ್ತು ಅದು ನೀವು ಪಿಕ್ಚರಿಂದ ಈಚೆ ಟರ್ಮಿನೇಟ್ ಮಾಡಿ ತಗೊಳ್ಳುವಾಗ ಎಲ್ಲನೂ 3 ಪ್ರಿಂಟು, 4 ಪ್ರಿಂಟು, 5 ಪ್ರಿಂಟ್ ಕಾಸ್ಟ್ ಅಲ್ಲೇ ಈಚೆ ಬಂದ್ಬಿಡ್ತಾ ಇದೆ. ಆ ಥಿಯೇಟ್ರ್ ಬಾಡಿಗೆ ಕೊಡೋದ, ಇದನ್ನು ಕೊಡೋದ? ಬೇರೆ ರಾಜ್ಯದಲ್ಲೆಲ್ಲ ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ ಆದರೂ ಮಾಡಬೇಕು. ಏನಾದರೂ ಪ್ರೊಡ್ಯೂಸರ್ ಮನೆಗೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಪರ್ಸೆಂಟೇಜ್ ಇಲ್ಲ. ಒಳಗಡೆ ನಾವು ಮಾತಾಡ್ಕೋತೀವಿ, ಕೆಲವ್ರಿಗೆ ಮಾತ್ರ ಪರ್ಸೆಂಟೇಜು. ಅದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ದಂಗಾಗುತ್ತೆ. ಪರ್ಸೆಂಟೇಜ್ ಮಾಡ್ಕೊಡಿ. ರೇಟ್ ಆಫ್ ಅಡ್ಮಿಷನ್ನು ಬ್ಯಾಲೆನ್ಸ್ ಮಾಡ್ಕೊಡಿ. ನಾನು ಏನು ಹೇಳ್ತಾ ಇದ್ದೀನಿ ಇವತ್ತು ನೋಡಿ, ಯಾವುದೋ ಒಳ್ಳೆ ಪಿಕ್ಚರ್ ಯಾವ ಭಾಷೆದಾದರೂ ಅದು ಬೇರೆ ವಿಷಯ. ಕನ್ನಡ ಭಾಷೆದು ಅದು ಬ್ಯಾಲೆನ್ಸ್ಡಾಗಿ ಹೋಗ್ಬೇಕು. ಅದರಲ್ಲಿ ಪ್ರೊಡ್ಯೂಸರ್ಗೆ ನಾವು ಆ ಮಾತು ಹೇಳಿದಾಗ ಏನಾಗುತ್ತೆ, ಅವ್ರಿಗೂ ಭಯ ಆಗುತ್ತೆ. ಒಂದು ವೇಳೆ ಲಾಂಗ್ ಪುಲ್ ಆಗಲಿಲ್ಲ ನನಗೆ ಅಂತಂತ ಹೇಳಿದ್ರೆ ಇವತ್ತು ಬಂದಿರೋ ಜನ ಅಷ್ಟಾದರೂ ಕಲೆಕ್ಟ್ ಆಗಲಿ ಅಂತ ಪಾಪ ಆಸೆಗೆ ಅವ್ರಿಗೆ ಮಾಡ್ಕೊಳ್ಳೋದು ತಪ್ಪೇ ಇಲ್ಲ ಅನ್ಸುತ್ತೆ. ಬಟ್ ಅದು ಮಾಡಿದಾಗ ಲಾಂಗ್ ಸ್ಟ್ಯಾಂಡ್ ಆಗಿಲ್ಲ ಸಿನಿಮಾ. ಏನು ಪರಿಸ್ಥಿತಿ, ಬೆಕ್ಕಿನ ಕೂತಿಗೆ 2 ಗಂಟೆ ಕಟ್ಟೋದು ಅನ್ನೋ ಥರ ಆಗೋಗ್ದು ಪರಿಸ್ಥಿತಿ. ಅದು ಸಮಸ್ಯೆ ಥರನೇ ಇದು. ದರ್ಶನ್ ಅವ್ರಿಗಾಗಿರ್ಬೋದು, ಶಿವಣ್ಣ ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಾ? ಇಲ್ಲ, ಇವರು ಎಲ್ರಿಗೂ ನಾ ಹೇಳ್ತೀನಿ, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಶಿವಣ್ಣನವ್ರ ವಿಷಯದಲ್ಲಿ ಅವರ ಸ್ಥೈರ್ಯ ಇದೆಲ್ಲ, ಆತ್ಮಸ್ಥೈರ್ಯ ಭಾರಿ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಭಗವಂತನ ಹತ್ರ ಏನು, ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಆರೋಗ್ಯವಾಗಿ ಅಭಿವೃದ್ಧಿ ಹೊಂದ್ಕೊಂಡು ಮತ್ತೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರು ನಟಿಸೋಕ್ಕಿಂತ ಜಾಸ್ತಿ ಒಂದು ಗಾಡ್ ಫಾದರ್ ಥರ ಕೂತ್ಕೊಂಡು ರಾಜನ್ ಥರ ಎಲ್ರಿಗೂ ಪ್ರೋತ್ಸಾಹ ಕೊಟ್ಕೊಂಡು ತಾನು ಜೀವನ ಮಾಡಲಿ. ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಚೈತನ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ಜೀವಕ್ಕೆ ದಂಡನೆ ಕೊಡಬಾರ್ದು ಇವರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.